ಗುರುರೂಪೋ ಮಹಾದೇವೋ ಯತತ್ಸಾಕ್ಷಾದುಪಸ್ಥಿತಂ ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪ್ರಾತಸ್ಮರಣೀಯ ಆರಾಧ್ಯ ದೈವನಾಗಿರುವಂಥ ಕ್ಷೇತ್ರದ ಅಧಿದೇವತೆಯಾಗಿರುವಂಥ ಮೇಘರಾಜನನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಶುಭ ಸಂಜೆಯ ವೇಳೆಯಲ್ಲಿ ಆಜಾದ್ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಂಸ್ಥೆಯವರು ಏರ್ಪಡಿಸಿರುವಂಥ ಪ್ರವಾದಿ ಮಹಮ್ಮದ್ ಪೈಗಂಬರರ ಜನ್ಮ ದಿನೋತ್ಸವದ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಕರುಣಾಮೃತವಾಗುವಂಥ ಬಳಲಿದ ಮನಸ್ಸುಗಳಿಗೆ ಹೊಸ ಹುರುಪನ್ನು ತುಂಬಿರುವಂಥ ತಮ್ಮ ಉಪನ್ಯಾಸವನ್ನು ನೀಡಿರುವ ಮೌಲಾನಾ ಅಬ್ದುಲ್ ವಹಾಬ್ ಕಾಜಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಗದ್ದನಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ರಾಠೋಡ್ರವರೇ, ಗದ್ದನಕೇರಿ ಗ್ರಾಮದ ಹಿರಿಯರಾಗಿರುವಂಥ ಶೇಖರೇ ಸ್ವಾಮೀಜಿಯವರೇ, ಫಕೀರಪ್ಪ ಅನವಾಲ್ರವರೇ, ಸಿದ್ದಣ್ಣ ಜಕ್ಕನಗೌಡರವರೇ, ಸಂಗಪ್ಪ ನಲತ್ವಾಡ ಅವರೇ, ಮುದೋಳ್ರವರೇ ಹಾಗೂ ನೂತನವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾಗಿ ಈ ವೇದಿಕೆ ಮೇಲೆ ಸನ್ಮಾನಿತಗೊಂಡಿರುವಂಥ ವೆಂಕಟೇಶ್ ಮಜ್ಗಿರವರೇ ಹಾಗೂ ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಯಾರಂತಂದ್ರೆ ನಮ್ಮ ಅಹಮದ್ ಅವರು ಹಾಗೂ ಜಾವೇದ್ ಮುಜಾವರ್ ಅವರು. ಬಹಳ ಸುಂದರವಾದ ಇವ್ರದ್ದು ಇಬ್ಬರದು ಜೋಡಿನವ್ರು ಎರಡು ಜೋಡಿ ಎತ್ತಿದ್ದಂಗೆ ಇವು ಎರಡು ಎತ್ತು ಸರಿಯಾಗಿ ಎಷ್ಟು ಸುಂದರವಾಗಿ ಹೇಳ್ಕೊಂಡು ಹೊಂತವಂದ್ರೆ ಅವೆರಡು ಜೋಡಿ ಸರಿಯಾಗಿ ಹೊಂಟಲ್ಲಿ ಬಂಡಿ ಹಿಂದೆ ಜಕ್ಕೊಂಡು ಹೊಂಟೈತ್ರಿ. ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿತ್ತಂದ್ರೂ ಕೂಡ ಅದರಿಂದ ಸಾಕಷ್ಟು ಶ್ರಮ ಇರ್ತೈತಿ, ಸಾಕಷ್ಟು ತಾಳ್ಮೆನೂ ಬೇಕಾಗತ್ತೆ. ಯಾಕಂದರೆ ಇಂಥ ಕಾರ್ಯಕ್ರಮ ಮಾಡೋದು ಇವತ್ತಿನ ದಿವಸ ನಾವೆಲ್ಲರೂ ಬಂದು ಕುಂತು ಹೋಗ್ತೀವಿ ಕರೆ, ಆದರೆ ಹಿಂದಿನ ಶ್ರಮ ಎಷ್ಟಿರ್ತೈತಿ. ಅದಕ್ಕೆ ಅಂಥ ಶ್ರಮಗಳನ್ನೆಲ್ಲ ಕೂಡ ಸಮಾಜವನ್ನು ಒಗ್ಗೂಡಿಸಿಕೊಂಡು ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ಮಕ್ಕಳ ಅಭಿವೃದ್ಧಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಸುಮಾರು ಒಂದು 9-10 ವರ್ಷಗಳ ಪರ್ಯಂತ ಅವರಿಬ್ಬರು ಕೂಡ ತಮ್ಮ ಜೀವನವನ್ನು ಸಮಾಜಕ್ಕೋಸ್ಕರ ಮುಡುಪಾಗಿಟ್ಟು ಕೆಲಸ ಮಾಡಾಕತ್ತಾರ. ಅವರಿಗೊಂದು ಜೋರಾದ ನೀವು ಚಪ್ಪಾಳೆ ತಟ್ಟಬೇಕಾಗತ್ತೆ. ಇವತ್ತಿನ ದಿವಸ ಏನಾಗೈತೆ ಅಂದರೆ ಎಲ್ಲರೂ ಹೇಳಿದ್ರಿ ಸಾಕಷ್ಟು. ನಮ್ಮ ಮೌಲಾನಾರಂತರೂ ಬಹಳ ಸುಂದರವಾಗಿ ಮಾತಾಡಿದರು. ಏನಾಗ್ಬಿಟ್ಟೈತೆ ಅಂದ್ರೆ ನಮ್ಮ ನಡೆದಾಡೋದೇವರು ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ ಈ ಜಗತ್ತಿನೊಳಗೆ, ಈ ಪ್ರಪಂಚದೊಳಗೆ ಹೇಳೋದೆಲ್ಲ ಮುಗಿದೈತೆ ಅಂತ. ಹೇಳೋದು ಎಲ್ಲ ಹಿಂದಿನಿಂದ ಹೇಳ್ಕೊತ ಬಂದಾರ, ಅದರ ಆಚರಣೆಗಳು ಮಾತ್ರ ನಡೀತಾ ಇಲ್ಲ ಇವತ್ತಿನ ದಿವಸ. ಹಿಂದಿನಂಥ ಸಂತ ಮಹಾಂತರು, ಪೂಜ್ಯರು, ಪೈಗಂಬರರು ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದಲ್ಲಿ ನಾವು ಬರೀ 1% ಅಷ್ಟು ನಡೆದ್ರೆ ಸಾಕು. ಈ ಏನು ಸಮಾಜ ಇವತ್ತು ಕಲುಷಿತ ಆಗೈತಿಲ್ಲ ಅದೆಲ್ಲ ನಿಂತು ಹೋಗ್ಬಿಡ್ತೈತಿ. ಆಚರಣೆಗಳೇ ಇಲ್ಲ. ನಾವು ಕೇಳ್ತೀವಿ, ಎಲ್ಲರೂ ಹೇಳಿದ್ದನ್ನು ಕೇಳ್ತೀವಿ. ಮುಂಜಾನೆ ಅದಕ್ಕೊಳ್ಳೋದು ಈ ಕಿವಿನ ಬಿಡ್ತೀವೋ, ಇಲ್ಲಿನ ಎದ್ದು ಹೋಗ್ಕೊಳ್ಳೋಣ ಈ ಕಿವಿಯಾಗಿ ಹೋಗಿಬಿಟ್ಟಿರ್ತೈತೆ. ಅದು ಆಚರಣೆಗೊಂಡಾಗ ಮಾತ್ರ ನಮ್ಮ ಮನಸ್ಸು ಪವಿತ್ರತೆ ಆಗುತ್ತೆ, ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಹುಟ್ಕೋತೈತಿ, ನಮ್ಮ ಮನಸ್ಸು
ಮತ್ತೊಬ್ಬರ ಬಗ್ಗೆ ಪ್ರೀತಿಯಿಂದ ಇರ್ಬೇಕಂಥೇಳಿ ಅವಾಗ ಕಲಿಸತಿ. ಯಾಕಂದ್ರೆ ಇವತ್ತಿನ ದಿವಸ ನಮಗೆ ನಮ್ಮ ಜೀವನಕ್ಕೆ ಬೇಕಾಗಿದ್ದ ಮುಖ್ಯವಾಗಿ ಧರ್ಮ. ನಮ್ಮ ಧರ್ಮಗಳನ್ನು ನಾವು ಸರಿಯಾಗಿ ಆಚರಣೆ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಅವನು ಅಳವಡಿಸ್ಕೊಂಡ್ರೆ ಇವತ್ತಿನ ದಿವಸ ನಾವು ಹೇಳ್ತೇವೆ ಅಷ್ಟೆ, ಅಳವಡಿಸ್ಕೊಳ್ಳೋದು ಭಾಳ ದುರ್ಲಭ ಐತ್ರಿ. ಯಾಕಂದ್ರೆ ನಮ್ಮ ಮನಸ್ಸು ಕಷ್ಟಪಡೋದಿಲ್ಲ. ನಮಗೇನು ಬೇಕಾಗೈತಿ, ಬರೀ ಸುಖ ಬೇಕಾಗೈತಿ. ಈಗ ನೋಡ್ರಿ, ಇಲ್ಲಿ ನಮ್ಮ ಪಕ್ಕದ ಹಳ್ಳಿ ಕಲಾದಗಿ ಗೋವಿನಕೊಪ್ಪ ಅಂತ ಅದಾವೆ. ಇಲ್ಲಿ ಕಲಾದಗಿ ಭಾಗದ ಸುತ್ತಮುತ್ತ ಏನಂತಂದ್ರೆ ದಾಳಂಬ್ರಿ ಬೆಳ್ಯಾಕೆ ಭಾರಿ ಫೇಮಸ್ ಅವರು. ಈ ನಮ್ಮ ಭಾಗದಾಗ ಎಲ್ಲೆಲ್ಲೂ ಹೋಗಿ ಇದನ್ನು ಮಾಡ್ತಾರೆ. ಅವರು ದಾಳಂಬ್ರಿ ಹಚ್ಚಿರ್ತಾರೆ, ಸಣ್ಣದಾಗಿ ಹಚ್ಚಿರ್ತಾರೆ. ಆ ಸಣ್ಣದಾಗಿ ದಾಳಂಬ್ರಿ ಹಚ್ಚಿದನ್ನು ಮುಂದೆ ದೊಡ್ಡದು ಹಾಕೋತ ಬಂದಂಗೆ ಅದಕ್ಕೆ ಏನು ಮಾಡ್ತಾರೆ, ಸರಿಯಾಗಿ ಗೊಬ್ಬರ ಕೊಡ್ತಾರೆ, ನೀರು ಕೊಡ್ತಾರೆ, ಅದಕ್ಕೆ ಕಟಿಂಗ್ ಅಂತ ಮಾಡ್ತಾರೆ, ಸೆಟ್ಟಿಂಗ್ ಅಂತ ಮಾಡ್ತಾರೆ. ಅದಕ್ಕೆ ಬೇಡ ಆಗಿರೋದನ್ನೆಲ್ಲ ತಕ್ಕೋತ ಹೋಗ್ತಾರೆ ಅದಕ್ಕೆ, ಆ ಗಿಡಕ್ಕೆ. ಅದಕ್ಕೆ ಬೆಳೆಯಾಕೆ ಏನು ಬೇಡ ಆಗಿರ್ತಾವೆ ನೋಡು, ಅದು ಸಂಪತ್ತು ಬರುವಾಗಿ ಬೆಳಿಬೇಕಲ್ಲ, ಅದಕ್ಕೆ ಆ ಬೆಳೆಯೋದಕ್ಕೆ ಏನು ಅಡೆತಡೆಗಳು ಇರ್ತಾವೆ ನೋಡು, ಅವನ್ನೆಲ್ಲ ತೆಗಿತಾರೆ ಅವರು. ಅದಕ್ಕೆ ತಕ್ಕಂಗೆ ಕಟಿಂಗ ಸೆಟ್ಟಿಂಗ ಮಾಡಿದಾಕ್ರೆ ಅದು ಬೆಳೆದು ದೊಡ್ಡದಾಗಿ ಒಂದು ಉತ್ತಮವಾದಂಥ ಫಲವನ್ನು ಕೊಡ್ತೈತಿ. ಇವತ್ತಿನ ದಿವಸ ಅಲ್ಲಿ ಒಂದು ಎಕರೆಕ್ಕೆ ಒಂದು 5 ರಿಂದ 6 ಲಕ್ಷ ಮಟ್ಟ ಒಬ್ಬೊಬ್ಬರು ಅದರದ್ದು ಲಾಭವನ್ನು ತೊಗೊಳಕತ್ತಾರೆ. ನಮ್ಮ ಜೀವನದಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ, ನಾವು ಇವತ್ತಿನ ದಿವಸ ನಮ್ಮ ಬದುಕಿಗೆ ಬೇಕಾಗಿರುವಂಥದ್ದನ್ನು, ನಮ್ಮ ಜೀವನಕ್ಕೆ ಅಭಿವೃದ್ಧಿ ಪೂರ್ವಕವಾಗಿರುವಂಥದ್ದನ್ನು, ನಮ್ಮ ಜೀವನವನ್ನು ಉತ್ತರೋತ್ತರ ಅಭಿವೃದ್ಧಿ ಪದದಂತ ಒಯ್ಯುವಂಥದ್ದನ್ನು ನಾವಿವತ್ತೇನು ಮಾಡ್ತಾ ಇಲ್ಲ. ನಮ್ದು ಹೆಂಗಾಗೈತೆ ಅಂತಂದ್ರೆ, ವಿದ್ಯೆ ಬಂತಂತ ವಿನಯ ಹೋಯ್ತು, ಬುದ್ಧಿ ಬಂತು ಶ್ರದ್ಧೆ ಹೋಯ್ತು, ಲಕ್ಷ್ಮಿ ಬಂತು ಹಣ ಬಂತು, ನೀತಿ ನಿಯಮಾವಳಿಗಳು ಹೋದು. ಇನ್ನು ಕೊನೆಯದಾಗಿ ಯಾರು ಬಂದ್ರಿ? ಮನುಷ್ಯರು ಬಂದ್ರಂತ. ಈ ಕೊನೆಯದಾಗಿ ಈ ಮನುಷ್ಯರು ಬಂದ್ಕೊಳ್ಳೋ ಎಲ್ಲ ದೇವ್ರುಗಳು ದುಗೊಂಡು ಎಲ್ಲ ಊರ ಬಿಟ್ಟು ಹೋಗ್ಬಿಟ್ಟು ಅಂತ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ಅಭಿವೃದ್ಧಿಗೆ ಬೇಕಾಗಿರುವಂಥ ಸಂತ ಮಹಾಂತರು ಹಿಂದೆ ಹಾಕಿಕೊಟ್ಟಂಥ ಎಲ್ಲ ಪೂಜ್ಯ ಪ್ರವಾದಿಗಳು ಹಾಕಿಕೊಟ್ಟಂಥ ನೇತ ನಿಯಮಗಳನ್ನು ಅಳವಡಿಸ್ಕೊಳಾಗ್ತಾ ಇರಲಿಲ್ಲ. ನಮಗೆ ಜೀವನಕ್ಕೆ ಬೇಕಾಗಿಲ್ಲ, ಅವು ತ್ರಾಸ ಅದಾವ್ರಿ, ಅದರಿಂದ ಕಷ್ಟ ಐತಿ. ಆದ್ರೆ ಆ ಕಷ್ಟವನ್ನು ಸಹಿಸಿದಾಕ್ರ, ಅದು ಕಷ್ಟವನ್ನು ಇವತ್ತು ಬರೀ ಅದೇನಂತಾರ ಸುಖವಂತಲ್ಲ, ಕಷ್ಟವನ್ನು ಸಹಿಸಿದಾಕ್ರ, ಬಂದಂಥ ತಾಪತ್ರಯಗಳನ್ನು ಅನುಭವಿಸಿದಾಕ್ರ ಮನುಷ್ಯನ ಜೀವನ ಪರಿಪೂರ್ಣ ಆಗತ್ತಂತ. ಇವತ್ತಿನ ದಿವಸ ನಾವು ಏನು ಮಾಡಾಕತ್ತೀವಿ, ಸುಖದಿಂದ ಬೆನ್ನು ಹತ್ತಿಬಿಟ್ಟಿವು. ಇವತ್ತೊಂದು ಎಲ್ಲ ಹೇಳಿದ್ರಲ್ಲ ಪ್ರವಾದಿಗಳು, ಸುಳ್ಳು ಹೇಳಬಾರ್ದು, ನಮ್ಮ ನುಡಿಗಳು ಇವತ್ತು ಪ್ರವಾದಿಗಳು ಹೇಳಿದ್ದು. ಈಗ ಸಂಗಮೇಶ್ವರು ಹೇಳಿದಾಕ್ರು ಭಾಳ ಸುಂದರವಾಗಿ ಹೇಳಿದ್ರು. ಅದು ಜನ್ನತ್ ಅನ್ನೋದು ಎಲ್ಲಿತ್ತಂದ್ರೆ ತಾಯಿಯ ಪಾದದೊಳಗೈತೆ ಅಂತ. ನಾವು ಇವತ್ತಿನ ದಿವಸ ಪ್ರವಾದಿಯವರ ಜನ್ಮ ದಿವಸದಲ್ಲಿ ನಾವು ನಮ್ಮ ಜೀವನದಲ್ಲಿ ಎರಡು ಅಳವಡಿಸ್ಕೊಂಡ್ಬಿಡಮ್ಮ ಭಾಳಷ್ಟು. ಯಾಕಂದ್ರೆ ಆಗೋದಿಲ್ಲ. ಯಾಕಂದ್ರೆ ಈಗ ನಾವು ಏನಾಗಿಬಿಟ್ಟೆವು ಅಂದ್ರೆ ಸುಖದ ಸುಪ್ಪತ್ತಿಲಿಗೆ ಬೆಳೆದು ಬಿಟ್ಟಿವು. ಕಷ್ಟ ಅಂದ್ರೆ ಬೇಡ, ಮುಂಜಾನೆ 7-5 ಕೇಳೋಕ್ಕಾಗಲ್ಲ ನಮಗೆ. ಇನ್ನು ಉಳ್ಕೆದ ಕಷ್ಟ ಸಹಿಸ್ಕೊಳ್ಳೋಂಥ ನಮ್ಮ ಮನೋಬಲ ಕುಗ್ಗಿಬಿಟ್ಟೈತಿ. ಕಷ್ಟ ಬೇಡಪ್ಪ, ಬೆಳತನ ರಾಮಾಯಣ ಕೇಳೋದು, ಮುಂಜಾನೆ ಎದ್ಕೊಳ್ಳಿ ಮತ್ತು ನಮ್ಮ ಕೆಲಸ ನಾವು ಮಾಡೋದು. ಹೇಗಾಗಿಬಿಟ್ಟೈತೆ ಅಂದ್ರೆ ನಾವು ಸ್ವಂತಿಕೆಯನ್ನು ಬಿಟ್ಟು ಕೊಡಾಕತ್ತೀವಿ. ಮತ್ತೊಬ್ಬರು ನನಗಿನ ಮುಂದೆ ಹೋದಂತಂದ್ರೆ ಅವ್ನು ಏನು ಮಾಡ್ಬೇಕಪ್ಪ, ಅವ್ನು ಹೆಂಗಾರ ಮಾಡಿ ತೆಳಕ್ಕೆ ತೊಗೊಂಬರ್ಬೇಕಲ್ಲ. ಅದಕ್ಕೆ ಅನ್ಯ ಮಾರ್ಗದಾಗ ಹೋಗೋಕ್ಕಾಗ್ತಿರೋಲ್ಲ. ಮತ್ತು ಅದನ್ನು ಅವ್ನು ಹೆಂಗಾರ ಮಾಡಿ ಜಗ್ಗಬೇಕ. ಅವಾಗ ಏನು ಮಾಡ್ತೀವಿ, ನಮ್ಮಲ್ಲಿ ಧರ್ಮದ ದಾರಿಯನ್ನು ಬಿಡ್ತೀವಿ ನಾವು. ಬೇರೆ ಮಾರ್ಗಗಳು ಸಾಕಷ್ಟು ಇರ್ತಾವಲ್ಲ, ಕಾಲ ದಾರಿಗಳಂತ ಇರ್ತಾವಕ್ಕೆ. ಆ ದಾರಿಗಳ ಮುಖಾಂತರ ಹೋಗೋದು. ಅವಾಗ ಅದು ಎಲ್ಲಿಗೆ ಹೋಗ್ತೈತಿ, ಕೊನೆಗೆ ಮತ್ತೊಂದು ದಿವಸ ಅವ ಅಂಧಪತನಕ್ಕೆ ಬೆಳವ. ಅದಕ್ಕೆ ಈಗ 2019 ನಮ್ಗೆ ಈಗ ಏನಾಗೈತೆ ಅಂದ್ರೆ ಕೊರೋನಾ ಬಂದು ಹೋಯ್ತಲ್ಲ. ಕೊರೋನಾ ಬಂದು ಹೋದ ಬಳಿಕ ಸ್ವಲ್ಪ ಮನುಷ್ಯರು ಏನು ಮಾಡಿಬಿಟ್ರೆ ಧರ್ಮದ ಕಡೆ ವಾಲಾಕತ್ರ. ಅವಾಗ ಅದೆಲ್ಲ ತೋರಿಸ್ತು. ನೀವು ಧರ್ಮವನ್ನು ಬಿಟ್ಟು ನಡೆದ್ರಿ ಅಂದ್ರೆ, ನೀವು ಪ್ರಕೃತಿಯನ್ನು ಬಿಟ್ಟು ನಡೆದ್ರಿ ಅಂದ್ರೆ, ಈಗ ಮೌಲಾನವ್ರು ಮಾತಾಡ್ತಾ ಇದ್ರಲ್ಲ, ಪಂಜಾಬ್ದಲ್ಲಿ ಸಾಕಷ್ಟು ಅವಾಂತರಗಳಾಗ್ಯಾವ. ಅದಕ್ಕೆ ನಮ್ಮ ಎಲ್ಲ ಒಂದು ಏನಾಗೈತೆ ಅಂದ್ರೆ ಅಧರ್ಮದ ದಾರಿಯಲ್ಲಿ ನಡೆದಾಕ್ರ ಆ ಭಗವಂತ ಮ್ಯಾಗಿನವ ಅವ ನಮ್ಮನ್ನು ಇದನ್ನು ಮಾಡ್ತಾನೆ, ಸರಿ ದಾರಿಗೆ ತರುವಂಥ ಕೆಲಸ ಮಾಡ್ತಾನಂತ.
ಪಾಪ ಕರ್ಮಗಳ ಭೂಮಿಯೊಳಗೆ ಜಾಸ್ತಿ ಆದಾಕ್ರ ನಾವು ಯಾರ ಮಾತು ಕೇಳದೇ ಇದ್ದಾಗ್ರೆ ಇವತ್ತೆಲ್ಲರೂ ಮಠ ಮಂದಿರಗಳು ಹೋದು ಧರ್ಮಗುರುಗಳು ಹೋದರು, ಎಲ್ಲರೂ ಹೋದ್ರು ಯಾರ ಮಾತು ಕೇಳೋದಲ್ಪ. ಲಾಸ್ಟಿಗೆ ಎಲ್ಲಿದ್ರೆ ಮ್ಯಾಗ ಅದಲ್ಲ ಅವ ನೋಡ್ತಿರ್ತಾನೆ ಯಾರ್ಯಾರು ಏನೇನು ಮಾಡ್ತಿರ್ತಾರೆ ಅಂತೇಳಿ. ಅವ ಧರೆಗೆ ಇಳಿದು ಬಂದು ಅವ ಹೊಳ್ಳಿ ಧರ್ಮ ಜಾಗೃತಿ ಮಾಡ್ಬೇಕಾಗಿತ್ತಂದ್ರೆ ಹೊಳ್ಳಿ ಅವ ಹುಟ್ಟಿ ಬರ್ತಾನಂತ. ಅದು ಹೆಂಗಂದ್ರೆ ಈಗ ನಮಗೆಲ್ಲ ಇದ್ರಾಗ ನೋಡ್ತೀವಲ್ಲ ಟಿ ವಿ ಒಳಗದು ಬಂದು ಹಿಂಗೆ ನಿಂತ್ಕೊಂಡು ಅದು ಹಂಗಿಲ್ಲ. ನಮ್ಮ ದೇವರಂದ್ರೆ ಏನು ಪ್ರಕೃತಿ ಇವತ್ತು ಪಂಜಾಬ್ದಾಗ ನೋಡಿ ಸಾಕಷ್ಟು ಸಾವು ನೋವುಗಳು ಮಾಡಿಬಿಟ್ಟೈತಿ. ಅದಕ್ಕೆ ಎಲ್ಲೆಲ್ಲಿ ಧರ್ಮದ ವಿನಾಶ ಬರ್ತೈತಿ ಅಲ್ಲಿ ಸ್ವತಃ ಭಗವಂತ ಬಂದು ನಿಂತು ಹೊಳ್ಳಿ ಪುನಃ ಧರ್ಮವನ್ನು ಸ್ಥಾಪನೆ ಮಾಡ್ತಾನಂತ. ಅದಕ್ಕೆ ಇವತ್ತು ಸಮಯನೂ ಬಹಳ ಆಗೈತಿ. ಸಾಕಷ್ಟು ಪುಣ್ಯಮಯ ಕಾರ್ಯಕ್ರಮವನ್ನು ನಿಮ್ಮ ಮಕ್ಕಳಿಗೆ ನಿಮ್ಮ ಮುಂದಿನ ಸಮಾಜದ ಅಭಿವೃದ್ಧಿಗೋಸ್ಕರ ಪ್ರವಾದಿಯವರ ಏನು ನಡ್ಕೊಂಡು ಹೋಗ್ಯಲ್ಲ ಅವ್ರು ಬಹಳ ಅಂದ್ರೆ ತಮ್ಮ ನಡೆನುಡಿಯೊಳಗೆ ಹೇಳ್ತಿದ್ರಂತ, ತಂದೆ ತಾಯಿಯನ್ನು ಕಣ್ಣೀರು ಹಾಕಿಸ್ಬೇಡ್ರಿ, ಜನ್ನತ್ತೆಲ್ಲೈತೆ ಅಂದ್ರೆ ತಾಯಿಯ ಪಾದದೊಳಗೈತೆ ಅಂತ. ಅದಕ್ಕೆ ನೀವು ಇವತ್ತಿನ ದಿವಸ ಎಲ್ಲರೂ ಬಂದಂಥ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಧರ್ಮಾಧಾರಿತ ಜೀವನವನ್ನು ಅವ್ರಿಗೆ ಹಾಕಿಕೊಡ್ರಿ. ಅದರ ಮೇಲೆ ಅವ್ರ ಮುಂದಿನ ಭವಿಷ್ಯ ತಂದೆ ತಾಯಿಗಳನ್ನು, ಅಣ್ಣತಮ್ಮರನ್ನು, ಬಂಧು ಬಳಗದವರನ್ನು, ನೆರೆಹೊರೆಯವರನ್ನು, ಸಮಾಜದವರನ್ನು, ಗ್ರಾಮದವರನ್ನು, ರಾಜ್ಯದವರನ್ನು ಪ್ರೀತಿಸೋದು. ಇವತ್ತಿನ ದಿವಸ ಎಲ್ಲರಿಗೂ ಬೇಕಾಗಿದ್ದು ಪ್ರೀತಿ. ಅದು ನಮ್ಮ ಮನೆಯೊಳಗೆ ಸಿಗ್ತಿದ್ದಿಲ್ಲ. ಆಗಲೇ ಮೌಲಾನವ್ರು ಬಹಳ ಚಂದವಾಗಿ ಹೇಳಿದ್ರು, ಮನೆ ದೊಡ್ಡ ಅದಾವು, ಮನಸ್ಸುಗಳು ಸಣ್ಣವಾಗಕತ್ತಾವ. ಅಣ್ಣತಮ್ಮರಲ್ಲಿ ಸೇರ್ಕಿಲ್ಲ, ತಂದೆ ತಾಯಿರಲ್ಲಿ ಸೇರ್ಕಿಲ್ಲ. ಈಗೊಂದು ಸ್ವಲ್ಪ ದಿವಸದಿಂದ ನೀವು ಇದ್ರಾಗ ಮೊಬೈಲ್ದಾಗ ಬಂದಿತ್ತು, ಒಬ್ಬಕ್ಕೆ ಹೆಣ್ಮಗಳು ಗಂಡನ ನೀರಿಗೆ ತಳ್ಳಿದ್ಲು, ಕಟ್ಕೊಂಡು ತಾಳಿ ಕಟ್ಟಿದ ಗಂಡನ ಹೊಳಿ ಒಳಗೆ ನುಗ್ಸಿದ್ಲು. ಅಂಥ ಕಾಲಮಾನ ಬಂದೈತಿ. ಅದಕ್ಕೆ ಇದೆಲ್ಲ ಹೋಗ್ಬೇಕಾಗಿತ್ತಂದ್ರೆ ಆ ಭಗವಂತನ ನಾಮಸ್ಮರಣೆ, ಆ ಭಗವಂತನ ಪಾದವನ್ನು ನಾವು ಹಿಡ್ಕೊಂಡು ಹೋದಾಕ್ರೆ ನಮ್ಮ ಬದುಕು ಕೂಡ ಒಂದು ಉತ್ತರೋತ್ತರ ಅಭಿವೃದ್ಧಿಯತ್ತ. ಆಗಲೇ ಭಾಳ ಸುಂದರವಾಗಿ ಹೇಳಿದ್ರು, ಯಾರೋ ಉಸಿರು ಹೋಗ್ಬೇಕು ಸರ್, ಗೌಳಿ ಸರ್ ಹೇಳಿದರು, ನಮ್ಮ ಹೆಸರು ಉಳಿಬೇಕಾಗಿತ್ತಂದ್ರೆ ಇಲ್ಲಿ ಹೆಸರು ಇರುವಂಥ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಬೇಕಂತ. ಉಸಿರು ಹೋಗ್ತಿರ್ತೈತಿ, ಒಂದು ದಿವಸ ಎಲ್ಲರೂ ಹೋಗೋದ, ಇಲ್ಲಾರು ಖಾಯಮಾಗಿ ಇರಕ್ಕೆ ಬಂದಿಲ್ಲ. ಈ ನಶ್ವರ ದೇಹ ಏನೈತಲ್ಲ ಇಲ್ಲಿಂದ ಒಂದಿಲ್ಲೊಂದು ದಿವಸ ಹೋಗೋದ. ಅದಕ್ಕೆ ಇರುವಷ್ಟು ದಿವಸ ಸಮಾಜದ ಅಭಿವೃದ್ಧಿಗೋಸ್ಕರ ನಿಮ್ಮ ತಂದೆ ತಾಯಿಗಳ ಕಣ್ಣೀರು ಒರೆಸುವಂಥ ಕೆಲಸಗಳಾಗಲಿ, ನಿಮ್ಮ ಅಣ್ಣತಮ್ಮರನ್ನ ಬಂಧು ಬಳಗೋದ್ರಿಂದ ನೆರೆಹೊರೆಯವರನ್ನು ಎಲ್ಲರನ್ನು ಕೂಡ ಪ್ರೀತಿಸುವಂಥ ಮನಸ್ಸು ನಿಮ್ಮದಾಗಿರಲಿ. ಹಾಗೂ ಮತ್ತಷ್ಟು ಮುಗದಷ್ಟು ಆ ಪ್ರವಾದಿ ಮೊಹಮ್ಮದರ ಆಶೀರ್ವಾದ, ಪೈಗಂಬರರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಮತ್ತು ಗದ್ದನಕೇರಿ ಗ್ರಾಮ ಬಹಳ ಒಂದು ಸೌಹಾರ್ದಯುತವಾದಂಥ ಗ್ರಾಮ. ಬಹಳಷ್ಟು ಎಲ್ಲ ಕಾರ್ಯಕ್ರಮವೂ ಕೂಡ ನಮ್ಮ ಹಿರಿಯರು ಅಹಮ್ಮದ್ ಅವ್ರು ಹೇಳಿದಾಗ ಹಾಗೂ ಜಾವೇದ್ ಅವ್ರು ಹೇಳಿದಾಗ ಇಲ್ಲಿ ಹಿರಿಯರು ಯುವಕರನ್ನು ಪ್ರೋತ್ಸಾಹಿಸುವಂಥ ಕೆಲಸ ಬಹಳ ಮಾಡ್ತಾರೆ. ಅದು ಯಾವುದೇ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ. ಅದಕ್ಕೆ ಗದ್ದನಕೇರಿ ಗ್ರಾಮ ಒಂದು ಸೌಹಾರ್ದಯುತವಾದ ಗ್ರಾಮ. ಅದಕ್ಕಾಗಿ ಎಲ್ಲರೂ ಕೂಡ ಹಿರಿಯರು ಅವ್ರಿಗೂ ಕೂಡ ಅವ್ರದ್ದು ಏನದು ಅಹಮ್ಮದ್ ಅವ್ರಿಗೆ ಆಗಲಿ, ಜಾವೇದ್ ಅವ್ರಿಗೆ ಆಗಲಿ, ಈ ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ ಅವರು ಕೂಡ ನಿರಂತರವಾಗಿ ಸಹಕಾರವನ್ನು ಈ ಸಮಾಜಕ್ಕೆ ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ದಿನಮಾನಗಳು ಕೂಡ ಶೈಕ್ಷಣಿಕವಾಗಿ ಕೂಡ ನಿಮ್ಮ ಮಕ್ಕಳು ಉತ್ತರೋತ್ತರ ಅಭಿವೃದ್ಧಿ ಪದ್ಧತಿ ಸಾಗಲಿ. ಯಾಕಂದ್ರೆ ಇವತ್ತಿನ ದಿವಸ ಎಲ್ಲ ಕಸ್ಕೊಂಡು ಹೋಗ್ತಾರೆ. ಅದೇನೋ ಅಂತಾರಲ್ಲ, ಏನಾರು ಆಸ್ತಿ ಮನೆಯೊಳಗೆ ಇಟ್ಟಂದ್ರೆ ಕಸ್ಕೊಂಡು ಹೋಗ್ತಾರೆ. ಆದ್ರೆ ಕಸ್ಕೊಂಡು ಹೋಗ್ಲಾರ್ದಂಥದ್ದು ಯಾವುದಿರ್ತಾರೋ ವಿದ್ಯೆ ಅಂತ. ಅಂಥ ಒಂದು ಸಂಪತ್ತನ್ನು ನಿಮ್ಮ ಮಕ್ಕಳಿಗೆ ಕೊಡುವಂಥ ಕೆಲಸ ಅಲ್ಲಿ. ಮುಂದಿನ ದಿನಮಾನಗಳಲ್ಲಿ ಈ ಮಕ್ಕಳಿಗೆ ಏನು ಬ್ಯಾಗ್ ಅದು ಕೊಟ್ಟಿರಲ್ಲ, ಹಂಗೆ ಸ್ವಲ್ಪ ಆರ್ಥಿಕವಾಗಿ ಅಂತ ಹಿಂದುಳಿದ ಯಾರ ಹುಡುಗರು ಇದ್ರಂದ್ರೆ ಈ ಸಂಸ್ಥೆ ವತಿಯಿಂದ ಅದನ್ನು ಆರ್ಥಿಕವಾಗಿ ಕೂಡ ಅವರಿಗೆ ಅವರ ಶೈಕ್ಷಣಿಕ ಕೆಲಸಕ್ಕೆ, ವಿದ್ಯೆಗೆ ಅದೊಂದು ಸಾಮಾಜಿಕ ಸೇವೆ. ಅಂಥವ್ರನ್ನ ನಿಮ್ಮಲ್ಲಿ ಒಳ್ಳೆಯ ಅಂಕಗಳನ್ನು ತೊಗೊಂಡವ್ರನ್ನ ಮತ್ತು ಮುಂದೆ ಏನಾರ ದೊಡ್ಡ ಇದಕ್ಕೆ ಕಲಿಬೇಕಾಗಿತ್ತಂದ್ರೆ ಈ ಸಂಸ್ಥೆ ವತಿಯಿಂದ ಕೂಡ ಅಂಥ ಮಕ್ಕಳಿಗೆ ಗುರುತಿಸಿ ಅವ್ರಿಗೆ ಆರ್ಥಿಕವಾಗಿ ಕೂಡ ಸಹಾಯ ಕೊಡುವಂಥ ಈ ಒಂದು ಕೆಲಸ ಈ ಸಂಸ್ಥೆಯ ವತಿಯಿಂದ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಪ್ರವಾದಿ ಪೈಗಂಬರರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನ ಹೇಳಿ ನಮ್ಮ ಎರಡು ಮಾತುಗಳಿಗೆ ಪೂರ್ಣ ವಿರಾಮ ಕೊಡುತ್ತೇವೆ. ಇಲ್ಲಿಯವರೆಗೂ